ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿನಿ ಭಾಗ 94. ಆದಿಗೆ ಡಿಐಜಿ ಅವರ ಒಪ್ಪಿಗೆ ಸಿಕ್ಕಿದ ತಕ್ಷಣ ಚಿಟ್ಟಿಯ ಹೇಳಿಕೆಯ ಆಧಾರದ ಮೇಲೆ ಮೊದಲು ದಾಳಿ ಮಾಡಿದ್ದು ಪಿಜಿಯ ಮೇಲೆ. ಮಂಗಳಾಗೆ ಅವಳಿಗೆ ತಿಳಿಯದೆ ಆಕೆ ಪಿಜಿಯಲ್ಲಿ ಡ್ರಗ್ಸ್ ನೀಡಿದ್ದಾರೆ ಎಂದು ತಿಳಿದಾಗಿನಿಂದ ಕಮಲಾಕ್ಷಿಯ ಮೇಲೆ ಅಸಾಧ್ಯ ಕೋಪಗೊಂಡು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದನು. ಆ ಸಮಯ ಈಗ ಒದಗಿ ಬಂದಿತ್ತು. ಏಕಾಏಕಿ ಮಹಿಳಾ ಪೊಲೀಸ್ ಜೊತೆ ಬಂದಂತಹ ಆದಿಯನ್ನು ನೋಡಿ ಕಮಲಾಕ್ಷಿಗೆ ಆಘಾತವಾದಂತಾಯಿತು. ನೋಡಿ ಸರ್, ನಿಮಗೆ ಯಾರೋ ಸುಳ್ಳು ಸುದ್ದಿ ಕೊಟ್ಟಿದ್ದಾರೆ. ಇದು ಹೆಣ್ಣು ಮಕ್ಕಳು ಇರುವ ಪಿಜಿ. ಇಲ್ಲಿ ನೀವು ಹೇಳಿದ ರೀತಿ ಯಾವ ಡ್ರಗ್ಸ್ ಹಾಗೂ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿಲ್ಲ. ನೀವು ಹೀಗೆ ಪ್ರಶ್ನೆ ಕೇಳಿದರೆ ನಮ್ಮ ಪಿಜಿಯ ಹೆಣ್ಣು ಮಕ್ಕಳು ಹೆದರುತ್ತಾರೆ. ದಯವಿಟ್ಟು ನೀವು ಇಲ್ಲಿಂದ ಹೊರಡಿ ಎನ್ನುತ್ತಿದ್ದ ಹಾಗೆ ಆದಿ ಮಹಿಳಾ ಪೊಲೀಸ್ ಕಡೆ ತಿರುಗಿ ಕಣ್ಣಿನಲ್ಲಿಯೇ ಸನ್ನೆ ಮಾಡಿದನು. ಅವನ ಸನ್ನೆಯನ್ನು ಅರ್ಥ ಮಾಡಿಕೊಂಡಂತಹ ಮಹಿಳಾ ಪೊಲೀಸ್ ಜೋರಾಗಿ ಕಮಲಾಕ್ಷಿಯ ಕೆನ್ನೆಗೆ ಬಾರಿಸಿದರು. ಬುದ್ಧಿವಂತರಿಗೆ ಮಾತ್ರ ಮಾತಿನ ಪೆಟ್ಟು, ದಡ್ಡರಿಗೆ ದೊಣ್ಣೆ ಪೆಟ್ಟು ಎನ್ನುವ ಗಾದೆ ಮಾತನ್ನು ಪಾಲಿಸುವವನು ನಾನು. ಮಾತು ಕೇಳದವರಿಗೆ ದಂಡಂ ದಶಗುಣಂ ಅಷ್ಟೇ. ನೀನು ಎಲ್ಲಿ ಡ್ರಗ್ಸ್ ಇಡ್ತೀಯಾ, ಏನೇನು ದಂಧೆ ಮಾಡ್ತಿದ್ದೀಯಾ ಎಲ್ಲವನ್ನೂ ತಿಳಿದೆ ನಾನು ಇಲ್ಲಿಗೆ ಬಂದಿರುವುದು. ನಿನಗೆ ಗೊತ್ತಿಲ್ಲ ಎಂದರೆ ಅಡುಗೆ ಮನೆಗೆ ಬಾ, ನಾನೇ ನಿನಗೆ ತೋರಿಸುತ್ತೇನೆ ಎಂದು ಹೇಳುತ್ತಾ ಅಡುಗೆ ಮನೆಗೆ ನಡೆದನು. ನೀತಾ ಹಾಗೂ ಚಿಟ್ಟಿ ಎಲ್ಲವನ್ನೂ ಹೇಳಿರುವುದು ತಿಳಿದಿಲ್ಲ ಅವಳಿಗೆ. ಅಡುಗೆ ಮನೆಯ ದೊಡ್ಡ ಸ್ಟೀಲ್ ಬಾಕ್ಸ್ ಒಳಗೆ ಮುಚ್ಚಿಟ್ಟಿದ್ದಂತಹ ಡ್ರಗ್ಸ್ ಹೊರತೆಗೆದಿದ್ದರು ಆದಿ ಜೊತೆ ಹೋಗಿದ್ದಂತಹ ಪೇದೆಗಳು. ಆ ದೃಶ್ಯವನ್ನು ನೋಡಿ ಪೊಲೀಸಿನವರೇ ಬೆಚ್ಚಿ ಬಿದ್ದಿದ್ದರು. ಅಲ್ಲಿದ್ದಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್. ಕಾನೂನಿನ ಕಣ್ಣು ತಪ್ಪಿಸಿ ಡ್ರಗ್ಸ್ ಅನ್ನು ಎಲ್ಲೆಲ್ಲೋ ಬಚ್ಚಿಡುವುದನ್ನು ನೋಡಿದ್ದೇನೆ, ಆದರೆ ಅಡುಗೆ ಮನೆಯ ಡಬ್ಬದಲ್ಲಿ ಬಚ್ಚಿ ಇಡುವ ನಿನ್ನಂತಹ ಕಲಾಕಾರರನ್ನು ಇದೇ ಮೊದಲು ನೋಡುತ್ತಿರುವುದು ನಾನು. ಅದೇನೋ ಹೇಳಿದೆಯಲ್ಲ, ಹೆಣ್ಣು ಮಕ್ಕಳು ಇರುವ ಪಿಜಿ ಇದು, ಅವರು ಎದುರುತ್ತಾರೆ ಅಂತ ನಾಟಕ ಆಡುವುದನ್ನು ನಿನ್ನಂಥವರಿಂದ ಕಲಿಯಬೇಕು. ಆ ನಂದಿ ಹೇಳಿದ ಅಂತ ಮಂಗಳಾಗೆ ಡ್ರಗ್ಸ್ ನೀಡುವಾಗ ಅವಳೊಂದು ಹೆಣ್ಣು, ನಾನು ಅವಳಿಗೆ ಹೀಗೆ ಮಾಡಿದರೆ ಅವಳ ಜೀವನ ಹಾಳಾಗುತ್ತದೆ ಎನ್ನುವ ಅರಿವಿರಲಿಲ್ಲವಾ ನಿನಗೆ? ನಿನ್ನಂಥವಳು ಇರುವುದರಿಂದಲೇ ಕೆಲವು ಒಳ್ಳೆಯ ಪಿಜಿಗಳಿಗೂ ಕೂಡ ಕೆಟ್ಟ ಹೆಸರು. ನಿಮ್ಮಂಥವರ ಈ ರೀತಿಯ ದುಷ್ಕೃತ್ಯಗಳನ್ನು ನೋಡಿ ಎಷ್ಟೋ ತಾಯಿಂದಿರು ತಮ್ಮ ಮಕ್ಕಳನ್ನು ಹಾಸ್ಟೆಲ್ಗೆ ಪಿಜಿಗೆ ಕಳುಹಿಸಲು ಹೆದರುತ್ತಾರೆ. ನೀನು ಒಂದು ಹೆಣ್ಣಾಗಿ ಈ ರೀತಿಯ ಕೆಲಸವನ್ನು ಮಾಡಲು ನಾಚಿಕೆಯಾಗುವುದಿಲ್ಲವಾ ನಿನಗೆ? ಯಾವ ಹೆಣ್ಣಿನ ಬಳಿಯೂ ಕೆಟ್ಟದಾಗಿ ಮಾತನಾಡದವನು ಕೋಪದಲ್ಲಿ ಇವತ್ತು ಕಮಲಾಕ್ಷಿಯ ಎದುರು ನಿಂತು ಅಬ್ಬರಿಸುತ್ತಿದ್ದನು. ಸರ್, ಇಂಥವರದ್ದು ಬಂಡ ಜನ್ಮ. ನೀವು ಬಾಯಿಯಲ್ಲಿ ಎಷ್ಟೇ ಬೈದರೂ ಬುದ್ಧಿ ಬರುವುದಿಲ್ಲ. ನಮ್ಮ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ 4 ಬಾರಿಸಿದರೆ ಇವಳಿಗೆ ಬುದ್ಧಿ ಬರುವುದು ಎಂದು ಅಲ್ಲಿಯೇ ಇದ್ದಂತಹ ಮಹಿಳಾ ಪೇದೆ ಹೇಳಿದರು. ಆಗಲೇ ಅಲ್ಲಿದ್ದಂತಹ ಅಷ್ಟು ಡ್ರಗ್ಸ್ ವಶಪಡಿಸಿಕೊಂಡು ಪಿಜಿಯನ್ನು ಸೀಸ್ ಮಾಡಿ ಕಮಲಾಕ್ಷಿಯ ಜೊತೆ 2 ಅಡುಗೆ ಸಹಾಯಕಿಯರು ಕೆಲವು ಹೆಣ್ಣು ಮಕ್ಕಳನ್ನು ಕೂಡ ಕರೆದುಕೊಂಡು ಠಾಣೆಗೆ ಹೋಗಿದ್ದರು. ಇದೀಗ ಬಂದ ಸುದ್ದಿ, ಎಂಎಲ್ಎ ರಾಜಶೇಖರ್ ಅವರ ಬಂಧನವಾಗಿದೆ. ಇದು ರಾಜ್ಯವೇ ಬೆಚ್ಚಿ ಬೀಳುವಂತಹ ಸುದ್ದಿಯಾಗಿದೆ. ರಾಜಶೇಖರ್ ಅವರಷ್ಟೇ ಅಲ್ಲದೆ ಅವರ ಸ್ನೇಹಿತ ಹೆಸರಾಂತ ಹೋಟೆಲ್ ಉದ್ಯಮಿ ಜಯಪ್ರಕಾಶ್ ಅವರ ಬಂಧನ ಕೂಡ ಆಗಿದೆ. ಇವರಿಬ್ಬರೂ ಒಟ್ಟಾಗಿ ಸೇರಿ ಡ್ರಗ್ಸ್ ದಂಧೆ ನಡೆಸುವುದಲ್ಲದೆ 2 ವರ್ಷದ ಹಿಂದೆ ಚರ್ಚ್ ಮೇಲೆ ಬಾಂಬ್ ದಾಳಿ ನಡೆಸಿದ ಉಗ್ರಗಾಮಿ ಸಂಘಟನೆಯ ಮುಖ್ಯಸ್ಥ ಹನೀಫ್ ಖಾನ್ ಅವರಿಗೆ ಆಶ್ರಯ ನೀಡಿದ್ದಾರೆ ಎನ್ನುವುದು ಕೂಡ ಕೇಳಿಬರುತ್ತಿದೆ. ರಾಜಶೇಖರ್ ಅವರು ಜನಪ್ರತಿನಿಧಿಯಾಗಿ ಜನಗಳ ಹಿತ ಬಯಸುವವರು, ವಿದ್ಯಾರ್ಥಿಗಳ ಜೀವನವನ್ನು ಹಾಳು ಮಾಡುತ್ತಿದ್ದಾರೆ ಎನ್ನುವ ಉದ್ದೇಶದಿಂದ ಅವರನ್ನು ಬಂಧಿಸಲಾಗಿದೆ. ಅಲ್ಲದೆ ಟೆರರಿಸ್ಟ್ ಹನೀಫ್ ಖಾನ್ ಅವರನ್ನು ಕೂಡ ಬಂಧಿಸಲಾಗಿದೆ ಎಂದು ಮಾಹಿತಿ ಬಂದಿದೆ. ಪೊಲೀಸಿನವರಿಗೆ ಡ್ರಗ್ಸ್ ಎಂಬುದು ಬಿಡಿಸಲಾಗದ ವಿಡಂಬೂತವಾಗಿತ್ತು. ಇದನ್ನು ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಮೂಲಕ ಭೇದಿಸಿದ್ದು ಬೇರೆ ಯಾರೂ ಅಲ್ಲ, ಹೊಸದಾಗಿ ಬಂದಿರುವ ಎಸಿಪಿ ಆದಿಯವರು. ಅವರು ಕೆಲಸಕ್ಕೆ ಸೇರಿ ಕೈಗೆತ್ತಿಕೊಂಡ ಮೊದಲನೇ ಪ್ರಾಜೆಕ್ಟ್ ಅನ್ನು ಗೆದ್ದಿದ್ದಾರೆ. ಎಲ್ಲಾ ಸಾಕ್ಷಿಗಳು ರಾಜಶೇಖರ್ ಹಾಗೂ ಜಯಪ್ರಕಾಶ್ ಅವರ ವಿರುದ್ಧ ಇರುವುದರಿಂದ ಕಾನೂನು ಅವರಿಗೆ ಏನು ಶಿಕ್ಷೆ ನೀಡುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಅದಲ್ಲದೆ ರಾಜಕೀಯದಲ್ಲಿ ಈಗಾಗಲೇ ಕೋಲಾಹಲವೇ ಸೃಷ್ಟಿಯಾಗಿದೆ. ಇದಿಷ್ಟೇ ಅಲ್ಲದೆ ಈಗಷ್ಟೇ ಬಂದ ಸುದ್ದಿ ನೋಡುವುದಾದರೆ ಹೆಸರಾಂತ ಹೋಟೆಲ್ ಉದ್ಯಮಿ ಜಯಪ್ರಕಾಶ್ ಅವರ ಮಗ ನಂದೀಶ್ ಅಲಿಯಾಸ್ ನಂದಿ ಕೂಡ ಇವರ ಜೊತೆ ಶಾಮೀಲಾಗಿದ್ದಾನೆ. ಆದರೆ ಅವನು ಪೊಲೀಸರಿಗೆ ಸಿಗದೆ ತಪ್ಪಿಸಿಕೊಂಡು ತಲೆಮರೆಸಿಕೊಂಡಿದ್ದಾನೆ ಎಂಬ ಸುದ್ದಿ ಈಗಷ್ಟೇ ತಿಳಿದು ಬರುತ್ತಿದೆ ಎಂದು ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಇದೇ ವಿಚಾರ ಬಿತ್ತರವಾಗುತ್ತಿತ್ತು.
ಜಯಪ್ರಕಾಶ್ ಹಾಗೂ ರಾಜಶೇಖರ್ ಇಬ್ಬರನ್ನೂ ಬಂಧಿಸುತ್ತಿದ್ದ ಹಾಗೆ ಅರ್ಧ ಗಂಟೆಯಲ್ಲಿಯೇ ವಿಚಾರ ಇಡೀ ರಾಜ್ಯಕ್ಕೆ ತಿಳಿದು ಹೋಗಿತ್ತು. ಬಡವರ ಹೊಟ್ಟೆಯ ಮೇಲೆ ಒಡೆದು ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡುವ ಇಂಥವರಿಗೆ ಗಲ್ಲು ಶಿಕ್ಷೆಯಾಗಬೇಕು ಎಂದು ಜನಗಳು ಇಡೀ ಶಾಪ ಹಾಕುತ್ತಿದ್ದರು. ತುಂಬಾ ದಿನಗಳಿಂದ ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಮಾಡುತ್ತಿದ್ದವನು ಕೊನೆಗೂ ಅವರ ವಿರುದ್ಧ ಸಾಕ್ಷಿಗಳನ್ನು ಕಲೆ ಹಾಕಿ ಅವರು ಮಾಡುತ್ತಿದ್ದಂತಹ ಸಮಾಜಘಾತುಕ ಕೆಲಸವನ್ನು ಸಮಾಜದ ಮುಂದೆ ಬಯಲು ಮಾಡಿ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದನು. ಡ್ಯಾಡ್, ಯಾಕೆ ಹೀಗೆ ಮಾಡಿದ್ರಿ? ನಾನೇನು ನಿಮಗೆ ಹಣ ಬೇಕು, ಆಸ್ತಿ ಬೇಕು ಎಂದು ಕೇಳಿದನಾ? ದೇವರು ನಮಗೆ ಸಾಕಷ್ಟು ಕೊಟ್ಟಿದ್ದಾನೆ, ಆದರೂ ನಿಮಗೆ ಯಾಕೆ ಹಣದ ಮೇಲೆ ಹುಚ್ಚು ವ್ಯಾಮೋಹ ಬಂತು ಎಂದು ನನಗೆ ತಿಳಿಯುತ್ತಿಲ್ಲ. ನೀವು ಮಾಡಿದ ಇಂತಹ ಕೆಲಸದಿಂದ ನಾನು ಸಮಾಜದ ಮುಂದೆ ತಲೆ ತಗ್ಗಿಸುವ ಹಾಗೆ ಆಗಿದೆ. ನೀವೇನೋ ಯಾರಿಗೂ ಕಾಣಿಸದ ಹಾಗೆ 4 ಗೋಡೆಗಳ ಮಧ್ಯೆ ಜೈಲಿನಲ್ಲಿ ಆರಾಮಾಗಿ ಇರುತ್ತೀರಾ. ಆದರೆ ಸಮಾಜದ ಮಧ್ಯೆ ತಲೆ ಎತ್ತಿ ನಡೆಯಬೇಕಾದ ನಾನು ನಿಮ್ಮಿಂದ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬಂದಿದೆ. ಯಾರಿಗೂ ಮುಖ ತೋರಿಸಲು ಆಗದೆ 4 ಗೋಡೆಗಳ ಮಧ್ಯೆ ಬಂದಿಯಾಗಿ ಇರುವ ಹಾಗೆ ಮಾಡಿದ್ದೀರಾ. ನಿಮಗೂ ಒಬ್ಬ ಮಗ ಇದ್ದಾನೆ. ನೀವು ಮಾಡಿದ ಈ ಕೆಲಸದಿಂದ ಸಮಾಜದ ಎದುರು ಅವನು ತಲೆ ತಗ್ಗಿಸಬೇಕಾಗುತ್ತದೆ ಎನ್ನುವ ಮುಂದಾಲೋಚನೆಯೇ ಬರಲಿಲ್ಲವ ನಿಮಗೆ? ನಿಮ್ಮ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದ್ದ ಹಾಗೆ ನನಗೆ 100 ಫೋನ್ ಕಾಲ್ಗಳು ಬರುತ್ತಿವೆ. ಯಾರಿಗೆ ಎಂದು ಉತ್ತರಿಸಲಿ? ಏನು ಎಂದು ಹೇಳಲಿ? ನಾನು ನನ್ನ ದುಃಖವನ್ನು ಯಾರಿಗೆ ಹೇಳಿಕೊಳ್ಳಲಿ? ಅಮ್ಮನಾದರೂ ಇದ್ದಿದ್ದರೆ ತನ್ನ ದುಃಖವನ್ನು ಅವಳ ಮಡಿಲಿನಲ್ಲಿ ಮಲಗಿ ಹೇಳಿಕೊಳ್ಳಬಹುದಿತ್ತು. ಆದರೆ ಅಮ್ಮ ತುಂಬಾ ಬುದ್ಧಿವಂತೆ. ಮುಂದೆ ಈ ರೀತಿ ಸಮಾಜವನ್ನು ಎದುರಿಸಬೇಕಾಗುತ್ತದೆ ಎಂದು ತಿಳಿದೇ ಇರಬೇಕು. ಬಹುಬೇಗ ನನ್ನನ್ನು ಬಿಟ್ಟು ಹೋಗಿದ್ದಾಳೆ. ಹೆತ್ತವರಿಂದ ಸಮಾಜದ ಜನರು ಎದುರು ಅವಮಾನ ಎದುರಿಸುವುದು ಇದೆಯಲ್ಲ, ಅದು ಯಾವ ಶತ್ರುಗಳಿಗೂ ಬೇಡ. ಐ ಹೇಟ್ ಯು ಡ್ಯಾಡ್, ಐ ಹೇಟ್ ಯು ಮೈ ಲಾಸ್ಟ್ ಬ್ರೆತ್ ಎಂದು ಹೇಳುವವನಿಗೆ ತಂದೆಯ ಮೇಲಿನ ಕೋಪ ಅದಾಗಲೇ ಎದೆಯೊಳಗೆ ಜ್ವಾಲಾಗ್ನಿಯಾಗಿ ಉರಿಯುತ್ತಿದೆ. ತಂದೆಯ ಮೇಲೆ ಅವನು ಇಷ್ಟು ಕೋಪ ಮಾಡಿಕೊಳ್ಳಲು ಕಾರಣ ಮಂಗಳಾಳನ್ನು ತಾನು ಪ್ರೀತಿಸುತ್ತಿದ್ದೇನೆ ಎಂದು ತಿಳಿದು ಅವಳಿಗೆ ತೊಂದರೆ ಮಾಡಲು ಹೊರಟಿದ್ದು. ಈಗಾಗಲೇ ಅವನಿಗೂ ಕೂಡ ತಿಳಿದಿದೆ. ಅದೆಂತಹ ಮೂಕರೋಧನೆ ಅವನದು. ಅವನ ಈ ರೀತಿಯ ನೋವಿನ ಮಾತುಗಳು, ಅವನ ವೇದನೆಯನ್ನು ನೋಡಿದವರಿಗೆ ಎಂಥವರಿಗೂ ಕರುಳು ಹಿಂಡುವಂತಿತ್ತು. ಆ ದೃಶ್ಯ. ತಂದೆ ಮಾಡಿದ ತಪ್ಪಿಗೆ ಮಗನಾಗಿ ಈಗ ಧ್ರುವ ಶಿಕ್ಷೆ ಅನುಭವಿಸುತ್ತಿದ್ದಾನೆ. ಬೆಳಗ್ಗೆಯಿಂದ ಬರುತ್ತಿರುವ ಫೋನಿನ ಕರೆಗಳಿಗೆ ಉತ್ತರಿಸಲಾಗದೆ ಫೋನನ್ನು ಸ್ವಿಚ್ ಆಫ್ ಮಾಡಿ ಸೂರ್ಯನ ಕಿರಣಗಳನ್ನೇ ನೋಡದೆ ಈ ರೀತಿಯ ಕತ್ತಲೆಯ ಕೋಣೆಯಲ್ಲಿ ಬಂದಿಯಾಗಿದ್ದಾನೆ. ಒಂದು ಹನಿ ನೀರು ಕೂಡ ಕುಡಿಯದೆ ಮೂಲೆಯಲ್ಲಿ ಕುಳಿತಿದ್ದವನಿಗೆ ಜೀವನವೇ ಬೇಡ ಎನಿಸಿದೆ. ಕೆಲಸದ ನೀರಜ ಎಷ್ಟೇ ಬಂದು ಬಾಗಿಲು ಬಡಿದರೂ ಬಾಗಿಲು ತೆಗೆಯದೆ ಒಬ್ಬನೇ ಕುಳಿತಿದ್ದನು. ಏ ಧೃತಿ, ಇವತ್ತಿನ ನನ್ನ ಪರಿಸ್ಥಿತಿಗೆ ನೀನೇ ಕಾರಣ. ಎಲ್ಲರಿಂದ ತಲೆಮರೆಸಿಕೊಂಡು ಇರುವಂತಹ ಪರಿಸ್ಥಿತಿಗೆ ನನ್ನನ್ನು ತಂದು ಬಿಟ್ಟೆ ಅಲ್ವಾ? ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ. ನಮ್ಮನ್ನೆಲ್ಲ ಪೊಲೀಸಿನವರಿಗೆ ಹಿಡಿದುಕೊಟ್ಟು ನೀವು ನೆಮ್ಮದಿಯಾಗಿ ಇರಲು ಅದು ಹೇಗೆ ಸಾಧ್ಯ? ನಿಮ್ಮ ನೆಮ್ಮದಿಯನ್ನು ಕಸಿಯದೆ ಬಿಡುವುದಿಲ್ಲ ನಾನು. ACP, ಆ ಧೃತಿಯನ್ನು ಮುಂದೆ ಬಿಟ್ಟು ನನ್ನ ತಂದೆಯ ವಿರುದ್ಧ ಸಾಕ್ಷಿ ಹುಡುಕಿದೆ ಅಲ್ವಾ? ನೀವು ಯಾರೂ ನೆಮ್ಮದಿಯಾಗಿರೋಕೆ ನಾನು ಬಿಡುವುದಿಲ್ಲ. ಪೊಲೀಸಿನವರಿಂದ ತಪ್ಪಿಸಿಕೊಂಡು ಬಂದವನು ತಲೆಮರೆಸಿಕೊಂಡು ಎಲ್ಲೋ ಒಂದು ಕಡೆ ಕುಳಿತು ಮಾತನಾಡುತ್ತಿರುವವನ ರಕ್ತದ ಕಣಕಣದಲ್ಲೂ ದ್ವೇಷವೇ ತುಂಬಿ ಹೋಗಿದೆ. ಅವನ ಈ ದ್ವೇಷ ಯಾರನ್ನು ಬಲಿ ಪಡೆಯುವುದೋ ಎಂದು ತಿಳಿದಿಲ್ಲ. ಧ್ರುವನ ಫೋನ್ ಸ್ವಿಚ್ ಆಫ್ ಆಗಿದೆ. ಕಾಲೇಜಿಗೂ ಬಂದಿಲ್ಲ 2 ದಿನದಿಂದ. ಅವನ ಜೊತೆ ಮಾತಾಡಿಲ್ಲ. ಏನಾಗಿದೆ ಎಂದು ತಿಳಿಯುತ್ತಿಲ್ಲ. ನನಗೇಕೋ ಭಯವಾಗುತ್ತಿದೆ ಕಣೆ ಎಂದಳು ಮಂಗಳ. ಇತ್ತೀಚೆಗೆ ಧ್ರುವ ಅವಳ ಜೀವನದ ಒಂದು ಭಾಗವೇ ಆಗಿದ್ದಾನೆ. ಹೌದು ಮಂಗಳ, ನಾನು ಕೂಡ ಕಾಲ್ ಮಾಡಿದೆ. ಸ್ವಿಚ್ ಆಫ್ ಎಂದು ಬರುತ್ತಿದೆ. ಈ ಪರಿಸ್ಥಿತಿಯಲ್ಲಿ ನಾವು ಅವನ ಜೊತೆ ಇರಬೇಕಿತ್ತು. ಬಾ, ಅವನ ಮನೆಗೆ ಹೋಗಿ ನೋಡಿಕೊಂಡು ಬರೋಣ ಎಂದರೆ, ಹಾಗೆ ಹೋಗುವುದು ಬೇಡ ಧೃತಿ. ಈಗ ನಾವು ಇರುವುದು ಅಣ್ಣನ ಮನೆಯಲ್ಲಿ. ಅವರಿಗೆ ಒಂದು ಮಾತು ಹೇಳದೆ ಹೋದರೆ ಬೇಜಾರು ಮಾಡಿಕೊಳ್ಳುತ್ತಾರೆ. ನೀನೇ ಒಮ್ಮೆ ಅಣ್ಣನ ಜೊತೆ ಮಾತನಾಡು ಎಂದರೆ, ಹೇ ಹೊಗೆ, ನಿಮ್ಮ ಅಣ್ಣನಿಗೆ ಕೊಬ್ಬು ಜಾಸ್ತಿ. ಅವರು ಮಾತು ಮೀರಿ ನಾನು ಹೋಟೆಲ್ಗೆ ಹೋಗಿದ್ದೆ ಎಂದು ನನ್ನ ಮೇಲೆ ಕೋಪ ಮಾಡಿಕೊಂಡು ಮಾತನಾಡುತ್ತಿಲ್ಲ. ಹಾಗಿದ್ದಾಗ ನಾನೇ ಹೇಗೆ ಹೋಗಿ ಮಾತನಾಡಿಸಲಿ? ನೀನೇ ಹೋಗಿ ಕೇಳು ಎಂದು ಹುಸಿ ಮುನಿಸಿನಿಂದಲೇ ಹೇಳಿದಳು. ಧ್ರುವನನ್ನು ಮಾತನಾಡಿಸಲು ಹೋಗಬೇಕು ಎಂದು ಆದಿಯ ಬಳಿ ಕೇಳಲು ಮುಜುಗರ ಮಂಗಳಾಗೆ. ಧೃತಿ ನೋಡಿದರೆ ಹೀಗೆ ಹೇಳುತ್ತಿದ್ದಾಳೆ. ಈಗ ಮಂಗಳ ಇಬ್ಬದಿಗೆ ಸಿಲುಕಿದಳು. ಸರಿ ಬಾ, ಏನು ಮಾಡಲು ಆಗುವುದಿಲ್ಲ, ನಾನೇ ಕೇಳುತ್ತೇನೆ ಎಂದು ಸೋಫಾ ಮೇಲೆ ಕುಳಿತಿದ್ದಂತಹ ಆದಿಯ ಬಳಿಗೆ ಹೋದವಳು, ಅಣ್ಣ, ಧ್ರುವನ ಫೋನ್ ಸ್ವಿಚ್ ಆಫ್ ಆಗಿದೆಯಂತೆ. ಅದಕ್ಕೆ ಧೃತಿ ಅವನನ್ನು ಮಾತನಾಡಿಸಲು ಅವರ ಮನೆಗೆ ಹೋಗಬೇಕು ಎನ್ನುತ್ತಿದ್ದಾಳೆ. ನಾನು ಕೂಡ ಅವಳ ಜೊತೆ ಹೋಗಿ ಬರುತ್ತೇನೆ ಎಂದು ಹೇಳಿದ ಮಂಗಳ ಮಾತು ಕೇಳಿದ ಧೃತಿಯ ಕಣ್ಣುಗಳು ಕಾಸಗಲವಾದವು.
ತನ್ನ ಮೇಲೆ ಏಳುತ್ತಿರುವ ಮಂಗಳಾಳನ್ನು ನೋಡಿ ಒಳಗೊಳಗೆ ಕೋಪ ಹೆಚ್ಚುತ್ತಿತ್ತು. ಮಂಗಳ ಮಾತು ಕೇಳಿ ದೂರದಲ್ಲಿಯೇ ನಿಂತು ಬೆರಳಿಗೆ ದುಪ್ಪಟ್ಟ ಸುತ್ತುತ್ತಿದ್ದ ಧೃತಿಯಡಿಗೆ ಕಣ್ಣು ಹಾಯಿಸಿದವನು, ಸರಿ ಹೋಗಿ ಬನ್ನಿ, ಹಾಗೆ ಧ್ರುವನನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ. ಅವನು ಒಂಟಿಯಾಗಿ ಇರುವುದಕ್ಕಿಂತ ಈಗ ನಮ್ಮ ಜೊತೆ ಇದ್ದರೆ ಒಳ್ಳೆಯದು. ಅವನು ಇಲ್ಲಿಗೆ ಬರಲು ಒಪ್ಪಲಿಲ್ಲ ಎಂದರೆ ಅಲ್ಲಿಗೆ ಹೋಗಿ ಫೋನ್ ಮಾಡಿಕೊಡು, ನಾನೇ ಮಾತನಾಡುತ್ತೇನೆ ಎಂದನು. ಸುಲಭವಾಗಿ ಒಪ್ಪಿಕೊಂಡ ಆದಿಯನ್ನು ನೋಡಿದ ಮಂಗಳಾಗೆ ಬಹಳ ಖುಷಿಯಾಯಿತು. ಸರಿ ಅಣ್ಣ ಎಂದು ಹೇಳಿದವಳು ತನ್ನ ಮೇಲೆ ಹುಸಿಮುನಿಸು ತೋರಿದವಳಿಗೆ ಸಮಾಧಾನ ಮಾಡಿ ಧ್ರುವನ ಮನೆಗೆ ಕರೆದುಕೊಂಡು ಹೋಗಿದ್ದಳು. ಮೊದಮೊದಲು ಇಬ್ಬರ ಬಳಿಯೂ ಮಾತನಾಡಲು ಒಪ್ಪದವನನ್ನು ಹೇಗೋ ಮಾಡಿ ಧೃತಿ ಕೋಣೆಯ ಬಾಗಿಲು ತೆಗೆಸಿದ್ದಳು. ಅವನ ಸ್ಥಿತಿಯನ್ನು ನೋಡಿ ಧೃತಿ ಮಂಗಳ ಇಬ್ಬರಿಗೂ ಸಂಕಟ ಆವರಿಸಿತು. ಹೇಗೋ ಅವನಿಗೆ ಸಮಾಧಾನ ಮಾಡಿ ಆದಿ ಮನೆಗೆ ಕರೆದುಕೊಂಡು ಬರುವ ವಿಷಯವನ್ನು ಹೇಳಿ ಬಲವಂತ ಮಾಡಿ ಅವನನ್ನು ಒಪ್ಪಿಸಿ ಅವನ ಕಾರಿನಲ್ಲಿಯೇ ಮನೆಗೆ ಕರೆದುಕೊಂಡು ಬಂದಿದ್ದಳು. ಹಲೋ ಅಂಕಲ್. ಏಳು ಪುಟ, ಮಂಗಳ ಮನೆಗೆ ಬಂದಿದ್ದಾಳಾ? ಇಲ್ಲ ಪುಟ್ಟ, ಇಬ್ಬರೂ ಒಟ್ಟಿಗೆ ತಾನೇ ಬರುವುದು, ಯಾಕೆ ಹಾಗೆ ಕೇಳುತ್ತಿದ್ದೀಯಾ? ನಾನು ಲೈಬ್ರರಿಗೆ ಹೋಗಿದ್ದೆ, ಹೊರಗೆ ಬಂದು ನೋಡುವಷ್ಟರಲ್ಲಿ ಎಲ್ಲೂ ಹುಡುಕಿದರೂ ಮಂಗಳ ಕಾಣುತ್ತಿಲ್ಲ, ಅದಕ್ಕೆ ಮನೆಗೆ ಬಂದಿದ್ದಾಳಾ ಎಂದು ಫೋನ್ ಮಾಡಿದ್ದೆ ಎಂದು ಧೃತಿ ಹೇಳಿದ ಮಾತನ್ನು ಕೇಳಿದ ದತ್ತಾತ್ರೇಯ ಅವರಿಗೆ ಆಗಲೇ ಭಯ ಆವರಿಸಿತು. ಧನ್ಯವಾದಗಳು. ಮುಂದುವರಿ.